ಅರುಣ್ ಸರ್ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ಪ್ರಿಯಕೃಷ್ಣ ಅವರು ಅರುಣ್ ಅವರು ನಮ್ಗೆ ನೀರು ಕಳಿಸ್ತಾ ಇದ್ದಾರೆ, ಅವ್ರ ಧನ್ಯವಾದಗಳು. ಇದುವರೆಗೂ ನಮ್ಗೆ ಯಾವುದೂ ತೊಂದರೆ ಇಲ್ಲ. ಪ್ರಿಯಕೃಷ್ಣ ಅವರಿಗೆ ಹಾಗೂ ನಾಯಿಂಡಳ್ಳಿ ಮುಖಂಡರಾದ ಶ್ರೀ ಅರುಣ್ ಅವರಿಗೆ ಧನ್ಯವಾದಗಳು. ಇದೇ ಥರ ನಮಗೆ ಹೆಲ್ಪ್ ಮಾಡ್ತಾ ಇರ್ಬೇಕಂತ ಕೇಳ್ಕೊತಾ ಇದ್ದೀನಿ. ತುಂಬ ಅವರಿಂದ ಹೆಲ್ಪ್ ಆಗಿದೆ ಅರುಣ್ ಸರಿಂದ. ಅರುಣ್ ಸರ್ಗೆ, ಪ್ರಿಯಕೃಷ್ಣ ಸರ್ಗೆ ಧನ್ಯವಾದಗಳು ಎಂದು ಕೇಳ್ಕೊತೀನಿ. ನಮಸ್ತೆ ಸರ್, ನನ್ನ ಹೆಸರು ದೇವರಾಜ್ ಅಂತ. ನಾನು ಅಂಬೇಡ್ಕರ್ ನಗರ ಪಂತ್ರಪಾಳ್ಯದಲ್ಲಿ ಇರೋದು. ನಮಗೆ ತುಂಬ ನೀರಿನ ಸಮಸ್ಯೆ ಜಾಸ್ತಿ ಇತ್ತು. ಇವಾಗ ಅರುಣ್ ಸರು ಮತ್ತು ಪ್ರಿಯಕೃಷ್ಣ ಸರ್ ಅವರಿಗೆ ಕಾಲ್ ಮಾಡಿ ಹೇಳಿದ್ವಿ ನಮಗೆ ಈ ಥರ ತೊಂದರೆ ಇದೆ ಅಂತ. ನೀರು ಟ್ಯಾಂಕರ್ ಎಲ್ಲ ತೊಗೊಂಬಂದ್ಬಿಟ್ಟು ನಮ್ಮ ಕೋಟ್ರಾಸಿಗೆ ತಂದು ಹಾಕಿದ್ದಾರೆ. ಅರುಣ್ ಸರ್ಗೆ, ಪ್ರಿಯಕೃಷ್ಣ ಸರ್ಗೆ ಧನ್ಯವಾದಗಳು ಎಂದು ಕೇಳ್ಕೊತೀನಿ. ಇವಾಗೇನು ಸಮಸ್ಯೆ ಇಲ್ವಾ ನೀರಿಂದು? ಇವಾಗೇನು ಸಮಸ್ಯೆ ಇಲ್ಲ ಸರ್. ನೀರಿನ ಸಮಸ್ಯೆ ಸರ್ ಇಲ್ಲಿ. ನನ್ನ ಹೆಸರು ಬಂದು ಭವಾನಿ ಅಂತ ಸರ್. ನಾವು ಇದೇ ವಾರ್ಡವರು. ಈಗ ನೀರಿನ ಸಮಸ್ಯೆ ಆದಾಗ ನಮಗೂ ನೀರು ಸಮಸ್ಯೆ ಆಯಿತು. ಹಂಗಾಗಿ ಇವತ್ತು ಪ್ರಿಯಕೃಷ್ಣ ಸರ್ಗೆ ಹೇಳಿದಾಗ ಅರುಣ್ ಸರ್ ಕಡೆಯಿಂದ ಒಂದು ಸ್ವಲ್ಪ ನೀರ್ದು ಪ್ರಾಬ್ಲಮ್, ಜನಕ್ಕೆ ನೀರು ಪ್ರಾಬ್ಲಮ್ ಕ್ಲಿಯರ್ ಆಗ್ತಾಯಿದೆ ಸರ್. ಏನು ತೊಂದರೆ. ಟ್ಯಾಂಕರ್ ಬರ್ತಿದೆಯಾ ನೀರು? ಟ್ಯಾಂಕರ್ ಬರ್ತಾಯಿದೆ ಸರ್. ಓಕೆ, ದಿವಸಕ್ಕೆ ಎಷ್ಟು ಬರ್ತಿದೆ ಟ್ಯಾಂಕರ್? ದಿನಕ್ಕೆ ಬರ್ತಾಯಿದೆ ಸರ್. ಈಗ ಕೇಳಂಗೆ ಇಲ್ಲ ಸರ್, ಲೆಕ್ಕ ಏನೂ ಇಲ್ಲ, ಬರ್ತಾಯಿದೆ. ಯಾರು ಫೋನ್ ಮಾಡ್ತಾರೆ ಅವ್ರಿಗೆ ತಗೋಗಿ ಆಗ್ತಾಯಿದ್ದಾರೆ ಸರ್. ಇವಾಗೇನು ಸಮಸ್ಯೆ ಇಲ್ವಾ? ಏನಿಲ್ಲ ಸರ್, ಇವಾಗೇನು ತೊಂದರೆ ಇಲ್ಲ ಸರ್. ನೀರಿಗೇನು ತೊಂದರೆ ಏನಿಲ್ಲ ಸರ್. ಇವಾಗ ಟ್ಯಾಂಕರ್ ಸಾಕಾಗುತ್ತೆ, ಇನ್ನೂ ಬೇಕಾಗುತ್ತೆ ಟ್ಯಾಂಕರ್? ಬೇಕಾಗ ಸರ್, ಬೇಕಾದ್ರೆ ಅವ್ರು ಕಳಿಸ್ಕೊಡ್ತಾ ಇರ್ತಾರೆ ಸರ್. ಏನು ತೊಂದರೆ ಏನಿಲ್ಲ ಸರ್. ಅರುಣ್ ಸರ್ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ಫ್ರೀಯಾಗಿ ಕೊಡ್ತಾ ಇರೋದು, ದುಡ್ಡೇನು ಇಸ್ಕೊತಾ ಇಲ್ಲ ಸರ್. ಫ್ರೀಯಾಗಿ ನೀರು ಬಿಡ್ತಾ ಇದ್ದಾರೆ. ನೀರ್ದೇನು ತೊಂದರೆ ಇಲ್ಲ ಸರ್. ಇವಾಗ ಹೆಲ್ಪ್ ಆಗ್ತಾ ಇದೆ ಸರ್, ತುಂಬ ಜನಕ್ಕೆ ಒಳ್ಳೇದಾಗ್ತಾ ಇದೆ. ಪ್ರಿಯಕೃಷ್ಣ ಅವರು ಅರುಣ್ ಅವರು ನಮ್ಗೆ ನೀರು ಕಳಿಸ್ತಾ ಇದ್ದಾರೆ, ಅವ್ರ ಧನ್ಯವಾದಗಳು. ದಿವಸ ಬರ್ತಾ ಇದೆ, ಖುಷಿ ಆಯ್ತಾ ಇದೆ. MLA ನಾವು ಫೋನ್ ಮಾಡಿ 10 ನಿಮಿಷಕ್ಕೆ ಟ್ಯಾಂಕರ್ ಕಳಿಸ್ತಾರೆ. ಇದುವರೆಗೂ ನಮ್ಗೆ ಯಾವುದೂ ತೊಂದರೆ ಇಲ್ಲ. ಇಲ್ಲಿಂದ ಮುಂದೆ ಏನೋ ಗೊತ್ತಿಲ್ಲ, ಏನು ಸಮಸ್ಯೆ ಏನಿಲ್ಲ. ಬೇಸಿಗೆ ಕಾಲಕ್ಕೆ ನಿಮಗೆ ಬೇಕಾದಷ್ಟು ನೀರು ಬರ್ತಾ ಐತೆ. MLA ಅವರು ಕಳಿಸ್ಕೊಡ್ತಿದ್ದಾರೆ. ರೈಲ್ವೆ ಕೋಟ್ರಸ್ ನೀರು ಬರ್ತಿದೆ ಚೆನ್ನಾಗಿ. ಕಾವೇರಿ ನೀರು ಬರುತ್ತೆ, ಒಂದಿನ ಬಿಟ್ಟು ಒಂದಿನ. ಕಾವೇರಿ ನೀರು ಬಂದಿದ್ದು ಸರ್, ನಮಗೆ ಪ್ರಾಬ್ಲಮ್ ಇಲ್ಲ. ಕಾವೇರಿ ನೀರು ಬಂದಿಲ್ಲ ಅಂದ್ರೆ ನಮಗೆ ಪ್ರಾಬ್ಲಮೇ ನೀರಿಗೆ. ಅವರು ಕಳಿಸ್ತಾರೆ, ಫೋನ್ ಮಾಡಿದ್ರೆ ಕಳಿಸ್ತಾರೆ. ಅವ್ರು ಕಳಿಸ್ತಾರೆ, ಇಲ್ಲ ಅಂತ ನಾವು ಹೇಳಲ್ಲ, ಕಳಿಸ್ತಾರೆ. ಇವ್ರ ಯಜಮಾನ್ರು ಕರ್ಸೋದು ನಮಗೆ ಗೊತ್ತಿಲ್ಲ, ನಾವು ಯಾವತ್ತೂ ಫೋನ್ ಮಾಡಿಲ್ಲ, ಅವ್ರು ಕಳಿಸ್ತಾರೆ. ಯಾವತ್ತೇ ಸರಿ ಇಲ್ಲ ಅಂತ ಹೇಳಲ್ಲ, ಆದರೆ ನೀವು ಇನ್ನೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಹೇಳೋದೇ ಅಂತ ಏನಿಲ್ಲ, ಒಂದಿನ ಬಿಟ್ಟು ಒಂದಿನ. ಕಾವೇರಿ ನೀರು ಬಂದಾಗ ನೀರು ಬೇಕಾಗಿಲ್ಲ, ಮಾಮೂಲಿ. ಇವತ್ತು ಕಾವೇರಿ ನೀರು ಬಂದಿದೆ, ನಾಳೆ ಬಿಡಲಿ, ಹಂಗೆ ಒಟ್ನಲ್ಲಿ ಅವ್ರೆ ಅರ್ಥ ಮಾಡ್ತಾರೆ. ನೀರು ಬರುತ್ತೆ? ಹಾಂ, ಬರುತ್ತೆ ಸರ್. ಅರುಣ ಸರ್ ಅವ್ರಿಗೆ ಫೋನ್ ಮಾಡಿರೋದು. MLA ಅವ್ರು, ಅರುಣ ಅವ್ರು ಸರ್. ನೀರಿನ ಸಮಸ್ಯೆ ಇರುವುದರಿಂದ, ಬೇಸಿಗೆ ಕಾಲದ ತೊಂದರೆಯಿಂದ ಇದಾಗಿರೋದ್ರಿಂದ ಪ್ರಿಯಕೃಷ್ಣ ಸರ್ ಮತ್ತು ಅರುಣ್ ಸರ್ಗೆ ಫೋನ್ ಮಾಡೋದಕ್ಕೆ ಇವಾಗ ನೀರಿನ ಸಮಸ್ಯೆ ಬಗೆಹರಿದಿದೆ ಸರ್. ಡೈಲಿ ಒಂದು 8 ಕ್ಯಾನ್ ಇದೆ ಟ್ಯಾಂಕರ್ ಕಳಿಸ್ತಾರೆ ಸರ್. ಬಗೆಹರಿಸ್ತದೆ ಸರ್ ಇವಾಗ. ಓಕೆ ಸರ್. ನೀರಿನ ಸಮಸ್ಯೆ ಇವಾಗಿಲ್ಲ ಸರ್, ಮೊದಲು ತೊಂದರೆ ಆಗಿತ್ತು. ಬೇಸಿಗೆ ಇರೋದ್ರಿಂದ ಬಗೆಹರಿಸ್ತಾರೆ ಸರ್. ಅರುಣ್ ಸರ್ಗೆ, ಪ್ರಿಯಕೃಷ್ಣ ಸರ್ಗೆ ಎಲ್ಲ ಕೇಳ್ಕೊಂಡೆ. ನಮ್ಮ ಲೋಡ್ ಕಿಷ್ಟಪ್ಪರು ತಗೊಂಡೋಗ್ರಿ ನೈಂಡಳ್ಳಿಗೆ ಎಂಟೈರು, ನೈಂಡಳ್ಳಿಗೆಲ್ಲ ನೀರು ಬಿಡಿ. ಲಿಂಗಪ್ಪ ಅಂದರೆ ಫೇಮಸ್ಸು ಸರ್. ದಿನ 3 ಗಾಡಿ, 3 ಟ್ಯಾಂಕರ್ಗಳಲ್ಲಿ ಇಡೀ ಸುತ್ತ ಬಿಡ್ತಾ ಇದ್ದೀವಿ ಸರ್. 3 ಗಾಡಿಯಲ್ಲಿ 8 ಲೋಡ್ ಬರ್ತವೆ. 24 ಲೋಡು ಸರ್. ಸುಮಾರು ಕಳೆದ 2 ತಿಂಗಳಿಂದ ನೀರಿನ ಅಭಾವ ಇರೋದ್ರಿಂದ, ಕೊಳವೆ ಬಾವಿ ನೀರಿನ ಅಭಾವ ಇದರಿಂದ ಶಾಸಕರ ಗಮನಕ್ಕೆ ತಂದು, ಶ್ರೀಯುತ ಪ್ರಿಯಕೃಷ್ಣ ಅವರ ಶಾಸಕರ ಗಮನಕ್ಕೆ ತಂದು, ಅವರ ಆದೇಶದ ಮೇರೆಗೆ ಹಾಗೂ ನಾಯಿಂಡಳ್ಳಿ ಮುಖಂಡರಾದ ಶ್ರೀಯುತ ಅರುಣ ಅವರ ಅಧ್ಯಕ್ಷತೆಯಲ್ಲಿ ನಾಯಿಂಡಳ್ಳಿಗೆ ಕುಡಿಯುವ ನೀರು ಯೋಜನೆಗಳನ್ನು ನೀಡುತ್ತಿದ್ದಾರೆ. ಬರುತ್ತೆ, ಕನಿಷ್ಠ ದಿನಕ್ಕೆ 4 ರಿಂದ 5 ಗಾಡಿ ಕಳಿಸ್ತಾ ಇದ್ದಾರೆ. ಸಮಸ್ಯೆ ಏನಿಲ್ಲ. ಶಾಸಕರಾದ ಶ್ರೀಯುತ ಪ್ರಿಯಕೃಷ್ಣ ಅವರಿಗೆ ಹಾಗೂ
ನಾಯಿಂಡಳ್ಳಿ ಮುಖಂಡರಾದ ಶ್ರೀಯುತ ಅರುಣ್ ಅವರಿಗೆ ಧನ್ಯವಾದಗಳು ಹೇಳ್ತೀವಿ. ಈ ಬೋರ್ವೆಲ್ ಎಲ್ಲ ಒಣಗೋಗಿದೆ ಸರ್. ಬೋರ್ವೆಲ್ಲಲ್ಲಿ ನೀರಿದ್ದರೆ ನಮಗೇನು ತೊಂದರೆ ಆಗ್ತಾ ಇರಲಿಲ್ಲ. ಸೊ ಕಾವೇರಿ ನೀರಂತೂ ಒಂದು 10 ಬಿಂದಿಗೆನೂ ಬರ್ತಾ ಇಲ್ಲ ಸರ್. ಒಂದು ಮನೆಗೆ ಇವತ್ತು ಬಿಟ್ಟರೆ ನಾಡಿದ್ದು ಬಿಡ್ತಾರೆ. 10 ಬಿಂದಿಗೆ ನೀರಲ್ಲಿ ನಾವೇನು ಮಾಡೋದು ಸರ್? ಅರುಣ್ ಅವರು ಇದು ಟ್ಯಾಂಕ್ ಓಡಿಸ್ತಾ ಇದಾರಲ್ಲ, ಪರವಾಗಿಲ್ವಾ? ಸರ್ ನಮಗೆ 2 ದಿನ ಬಿಟ್ಟಿದ್ದಾರೆ ಸರ್. 2 ದಿವಸ ಲಾಸ್ಟು ಬುಧವಾರ ಬಿಟ್ಟಿದ್ರು ಅರ್ಧ, ಇನ್ನೂ ಬಿಟ್ಟಿಲ್ಲ ಸರ್ ನಮಗೆ. ನಾವು ಡೈಲಿ ಅಲ್ಲಿ ನೀರು ಹೊರ್ತಾ ಇದ್ದೀವಿ ಸರ್. ನಾನು ರಿಟೈರ್ಡು, ನಂಗೆ 62 ವರ್ಷ. ನೀರು ಹಿಡ್ದು ನನಗೆ ಕಾಲೆಲ್ಲ ನೋವು ಬಂದಿದೆ. ಅಲ್ಲ, ಫೋನ್ ಮಾಡಿದ ತಕ್ಷಣ ನನ್ನ ಮಗನ ಫ್ರೆಂಡೇ ಇವರು. ನಾನು ನೋಡಿದ್ದೀನಿ ಚಿಕ್ಕ ಹುಡುಗನಿಂದ ಹೇಳಿ. ಇಲ್ಲೇ ಸರ್, ಇಲ್ಲೇ ಸ್ಕೂಲ್ ಪಕ್ಕನೇ, ನಾಯಂಡಹಳ್ಳಿ ಹೊರಡೆ ಸ್ಕೂಲ್ ಪಕ್ಕನೇ ಮನೆ. ಈಗ ನೀರಿನ ಅಭಾವ ಬಂದಿರೋದ್ರಿಂದ ನಾವು ಅರುಣ್ ಸರ್ಗಾಗಲಿ ಅಥವಾ ನಮ್ಮ ಚೇತನ್ ಅವ್ರಿಗಾಗಲಿ ನಮ್ಮ ಸತೀಶ್ ಅವ್ರಿಗಾಗಲಿ ನಾವು ಹೇಳಿದ್ರೆ ನೀರಿನ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಸರ್. ನಾಯಿಂಡಹಳ್ಳಿ ವಾರ್ಡು ಶಿವು ಅಂದ್ಬಿಟ್ಟು. ಇದಕ್ಕೆ ಮುಂಚೆ ನೀರಿನ ವ್ಯವಸ್ಥೆ ಜಾಸ್ತಿ ಇತ್ತು. ಇವಾಗ ಪ್ರಿಯಾಕೃಷ್ಣ ಅರುಣ್ ಅವ್ರಿಗೆ ಫೋನ್ ಮಾಡಿ ದಿವಸ ಒಂದು ಗಾಡಿ ಬಿಡ್ತಾವ್ರೆ ನೀರು. ಈಗೇನು ವ್ಯವಸ್ಥೆ ಏನಿಲ್ಲ, ನೀರು ಬಿಡ್ತಾವ್ರೆ. ಇದೇ ಥರ ನೀರು ಬಂದರೆ ಸಾಕಿತ್ತು, ಡೈಲಿ ಬಿಟ್ಟರೆ ಸಾಕಲ್ವಾ. ಈ ಬಿಸಿಲುಗಾಲದಲ್ಲಿ ನೀರು ಬಿಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ವಯಸ್ಸಾದವರೆಲ್ಲ ಇದ್ದಾರೆ. ಸ್ವಲ್ಪ ಇನ್ನೂ ಮುಂದೆ ಅದೇ ಥರ ಬಿಟ್ಟರೆ ಚೆನ್ನಾಗಿರ್ತದೆ. ಸ್ವಲ್ಪ ನಮ್ಮ ಕಷ್ಟ ಅರ್ಥ ಮಾಡಿಕೊಂಡ್ರೆ ಸಾಕು. ಎಲ್ಲ ಹಾರ್ಟ್ ಪೇಷಂಟ್ಗಳಿದ್ದಾರೆ, ವಯಸ್ಸಾದವ್ರು ಇದ್ದಾರೆ, ಅವ್ರಿಗೆಲ್ಲ ಸ್ವಲ್ಪ ನೀರು ಬೇಕಿದೆಯಲ್ಲ. ನಮ್ಮ ಕಷ್ಟನೂ ಸ್ವಲ್ಪ ಅವರು ಅರ್ಥ ಮಾಡ್ಕೊಂಡು ಕಳಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ ಸಾಕು. ಸರ್, ನನ್ನ ಹೆಸರು ಧರ್ಮರಾಜ್ ಅಂತ. ಇಲ್ಲ, ನಾಯಿಂಡಹಳ್ಳಿ ಅಂಬೇಡ್ಕರ್ ಕಾಲೇಜಲ್ಲಿ, ಅಂಬೇಡ್ಕರ್ ನಗರದಲ್ಲಿ ಇರೋದು. ನೀರಿಗೆ ತುಂಬ ಸಮಸ್ಯೆ ಇತ್ತು. ನಾವು ಹಿಂಗೆ ಶಾಸಕರಾದ ಪ್ರಿಯಾಕೃಷ್ಣ ಅವ್ರಿಗೆ ಮತ್ತು ಅರುಣ್ ಸರ್ ಅವ್ರಿಗೆ ಹೇಳಿದ್ವಿ ಸಮಸ್ಯೆ ಇದೆ ಅಂತ. ಡೈಲಿ 8 ಲೋಡ್ ಬಿಡ್ತಾ ಇದ್ದಾರೆ. ಸೊ ಯಾವುದೇ ಥರ ನಮಗೆ ಪ್ರಾಬ್ಲಮ್ ಇದ್ರೂ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಈಗ ನೀರಿನ ಸಮಸ್ಯೆ ಇದೆಯಾ? ಇವಾಗ ಯಾವುದೇ ಥರ ಸಮಸ್ಯೆ ಇಲ್ಲ ಸರ್. ಮೊದಲು ತುಂಬ ಇತ್ತು. ಇವಾಗ 8ರಿಂದ 10 ಲೋಡ್ ಫೋನ್ ಮಾಡಿದ ತಕ್ಷಣ ತರಿಸ್ತಾರೆ. ಎಷ್ಟು ಗಾಡಿ ಬರುತ್ತೆ? ಒಂದು 8 ಲೋಡ್ ಬರುತ್ತೆ ಸರ್. ಇವಾಗ ಏನು ಸಮಸ್ಯೆ ಇಲ್ಲ. ಇವಾಗ ಯಾವುದೇ ಥರ ಸಮಸ್ಯೆ ಇಲ್ಲ. ನಮ್ಗೆ ಯಾವುದೇ ಥರ ಫೋನ್ ಮಾಡೋದು ಇಮಿಡಿಯೇಟಾಗಿ ಸ್ಪಂದನೆ ಮಾಡ್ತಾರೆ ನಮಗೆ ಅರುಣ್ ಸಾರು, ಪ್ರಿಯಾಕೃಷ್ಣ ಅವರು. ಸೊ ಅರುಣ್ ಸರ್ ಅವ್ರಿಗೆ ತುಂಬ ಧನ್ಯವಾದಗಳು. ಇದೇ ಥರ ನಮಗೆ ಹೆಲ್ಪ್ ಮಾಡ್ತಾ ಇರ್ಬೇಕಂತ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಮಂಜು ಅಂತ. ಇದು 130 ವಾರ್ಡು, ನಾಯಿಂಡಹಳ್ಳಿ, ಅಂಬೇಡ್ಕರ್ ನಗರ, ಪಂತ್ರಪಲ್ಯ, ಕೋಟ್ ರಸೀದು. ನೀರಿನ ಸಮಸ್ಯೆ ಇದೆಯಾ? ನೀರಿನ ಸಮಸ್ಯೆ ತುಂಬ ಇತ್ತು. ಅರುಣ್ ಸರ್ ಕಡೆಯಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ಒಂದೊಂದು ಗಾಡಿ ಕಳಿಸ್ತಾ ಇದ್ದಾರೆ, ಸಾಕಾಗ್ತಾ ಇಲ್ಲ. ಇನ್ನೂ ಕಳಿಸಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಎಷ್ಟು ಬೇಕಾಗುತ್ತೆ ನೀರಿನ ಟ್ಯಾಂಕ್? ದಿನ 2 ಗಾಡಿ ಕಳಿಸಿದ್ರೆ ಒಂದೊಂದು ಬ್ಲಾಕ್ ಸಾಕಾಗುತ್ತೆ ನಮಗೆ. ತುಂಬ ಅವರಿಂದ ಹೆಲ್ಪ್ ಆಗಿದೆ ಅರುಣ್ ಸರಿಂದ. ನನಗೆ ನೀರಿಗೆ ತುಂಬ ಕಷ್ಟ ರಾಜ. ಕರುಳೆಲ್ಲ ಈಚೆ ಐತೆ. 1967ನಿಂದ ಕರುಳು ಈಚೆ ಇಟ್ಕೊಂಡಿದ್ದೀನಿ. ನೀರು ಸಮಸ್ಯೆ ಏನು ಇದೆಯಾ ಇಲ್ಲಿ? ನೀರಿಗೆ ತುಂಬ ಕಷ್ಟ. ನನಗೆ ಮೇಲೆ ಹೋಗೋಕ್ಕಾಗಲ್ಲ. ನನಗೆ ಇಲ್ಲಮ್ಮ ಅಂದತ್ತು ವೀಡು ತೊಟ್ಟು எனக்கு ತಣ್ಣಿ ತೂಕಿ ಕಷ್ಟವಾಗಿದೆ. ಗಾಡಿ ಬರ್ತೈತೆ, ನಮಗೆ ಎತ್ಕೊಂಡು ಹೋಗೋರು ಯಾರೂ ಇಲ್ಲ. ವಯಸ್ಸಾದವರು. ನನಗೆ 71 ವರ್ಷ.